ಉಗ್ರ ಪೋಷಕ ದೇಶ ಪಾಕಿಸ್ತಾನದ ಉದ್ದಟತನ, ರೊಚ್ಚಿಗೇಳಿಸುವ ಧೋರಣೆಯನ್ನ ಪಾಕಿಸ್ತಾನ ಪ್ರದರ್ಶನ ಮಾಡ್ತಾ ಇದ್ದೆ. ಡಿ-ಎಸ್ಕಲೇಷನ್ಗೆ ಅವರೇ ಪ್ರಯತ್ನವನ್ನ ಪಡಬೇಕು, ನಾವಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಭಾರತದ ಮೇಲೆ ಕ್ಷಿಪಣಿ ಮತ್ತು ಆತ್ಮಾಹುತಿ ಡ್ರೋನ್ಗಳ ಮುಖಾಂತರ, ಆತ್ಮಾಹುತಿ ಅಂದರೆ ಸುಸೈಡ್ ಡ್ರೋನ್ಗಳ ಮುಖಾಂತರ ದಾಳಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತು. ಯುದ್ಧ ವಿಮಾನಗಳ ಮೂಲಕ ಭಾರತದ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತು. ಉದ್ದಟತನ ಯಾಕೆ ಅಂತ ಹೇಳಿದ್ರೆ, ನಾವು ಎಸ್ಕಲೇಷನ್ ಮಾಡಿದ್ದಲ್ಲ. ನಾವು ಎಸ್ಕಲೇಷನ್ ಅಂದರೆ ಯುದ್ಧ ಸಂಘರ್ಷವನ್ನ ಸೃಷ್ಟಿ ಮಾಡಿರುವಂಥದ್ದು ನಾವಲ್ಲ. ಇದರ ಸೃಷ್ಟಿಕರ್ತರು, ಇದರ ಮೂಲ ಕಾರಣ ನಾವಲ್ಲ. ಇದನ್ನು ನಿನ್ನೆ ಸಂಜೆ ಭಾರತದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಮಿಸ್ತ್ರಿ ಮತ್ತು ವಾಯುಸೇನೆಯ ವಿಂಗ್ ಕಮಾಂಡರ್ ಮತ್ತು ಸೇನೆಯ ಕರ್ನಲ್, ಈ ಮೂವರು ನಡೆಸಿದಂತಹ ಮಾಧ್ಯಮಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ನಾವಲ್ಲ, ನಾವು ಎಸ್ಕಲೇಷನ್ ಮಾಡ್ತಾ ಇಲ್ಲ, ನಾವು ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದೀವಿ ಅಷ್ಟೇ. ಕ್ರಿಯೆಗೆ, ಆಕ್ಷನ್ಗೆ ರಿಯಾಕ್ಷನ್. ಪಹಲ್ಗಾಮ್ ದಾಳಿ ಆಯಿತು, ಅದಕ್ಕೆ ತಕ್ಕ ಹಾಗೆ ನಾವು ಸರ್ಜಿಕಲ್ ದಾಳಿಯನ್ನು ಮಾಡಿದ್ವಿ. ಸರ್ಜಿಕಲ್ ದಾಳಿ ಮಾಡಿದ್ವಿ ಅಂತೇಳಿ ಪಾಕಿಸ್ತಾನದವರು ಭಾರತದ 15 ಕಡೆಗಳ ಮೇಲೆ ದಾಳಿಯನ್ನು ಮಾಡುವ ಪ್ರಯತ್ನವನ್ನು ಪಟ್ಟರು. ಅದಕ್ಕೆ ನಾವು ನಿನ್ನೆ ಬೆಳಗ್ಗೆ ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ನ ಮೇಲೆ ದಾಳಿಯನ್ನು ಮಾಡಿದ್ವಿ. ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನದವರು ನಿನ್ನೆ ಭಾರತದ ಮೇಲೆ ದಾಳಿಯನ್ನು ಮಾಡುವಂತಹ ಪ್ರಯತ್ನವನ್ನು ಪಟ್ಟರು. ನಾವು ಕೂಡ ಪಾಕಿಸ್ತಾನದ ಹಲವು ನಗರಗಳು, ರಾಜಧಾನಿ ಇಸ್ಲಾಮಾಬಾದ್, ರಾವಲ್ಪಿಂಡಿ, ಲಾಹೋರ್, ಕರಾಚಿ ಸೇರಿದಂತೆ ಪಾಕಿಸ್ತಾನದ ಹಲವು ನಗರಗಳ ಮೇಲೆ ಭಾರತ ತನ್ನ ಕ್ಷಿಪಣಿ ದಾಳಿಯನ್ನು ಮಾಡಿತು. ಸೊ ಕ್ರಿಯೆಗೆ ಪ್ರತಿಕ್ರಿಯೆ, ಅವರ ಆಕ್ಷನ್ ಹೆಂಗಿರುತ್ತೋ ಅದರ ಆಧಾರದ ಮೇಲೆ ನಮ್ಮ ರಿಯಾಕ್ಷನ್ ಇರುತ್ತೆ ಅಂತೇಳಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ಕೂರಿಸಲಿಕ್ಕೆ ಪಾಕಿಸ್ತಾನ ಪ್ರಯತ್ನ ಪಡ್ತಾ ಇದೆ, ಅನುಕಂಪವನ್ನು ಗಿಟ್ಟಿಸ್ಕೊಳ್ಳಲಿಕ್ಕೆ. ಸೊ ಅವೆಲ್ಲವೂ ಕೂಡ ಸಫಲ ಆಗಲ್ಲ. ಕ್ರಿಯೆಗೆ ಪ್ರತಿಕ್ರಿಯೆ ಅಷ್ಟೇ. ನಮ್ಮ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನವನ್ನು ಪಟ್ಟರೆ ನಾವು ಪ್ರತಿ ದಾಳಿಯನ್ನು ಮಾಡೇ ಮಾಡ್ತೀವಿ, ಇಷ್ಟೇ ಸಿಂಪಲ್. ಸೊ ಪಾಕಿಸ್ತಾನವೇ ನಿರ್ಧಾರ ಮಾಡಬೇಕು, ಆ ದೇಶ ಉಳಿಬೇಕೋ ಬೇಡವ ಎನ್ನುವಂಥದ್ದನ್ನು ಪಾಕಿಸ್ತಾನವೇ ನಿರ್ಧಾರ ಮಾಡಬೇಕು. ಪಾಕಿಸ್ತಾನವೇ ನಿರ್ಧಾರವನ್ನು ಮಾಡಬೇಕು.